ಮಹಾರಾಷ್ಟ್ರದ ಮಾಲೆಗಾಂವ್ ಸ್ಫೋಟ ಪ್ರಕರಣ 17 ವರ್ಷದ ಬಳಿಕ ಮಹತ್ವದ ತೀರ್ಪು. ಮಹಾರಾಷ್ಟ್ರದ ಮಾಲೆಗಾಂವ್ ಸ್ಫೋಟ ಪ್ರಕರಣ 2008 ಸೆಪ್ಟೆಂಬರ್ 29ರಂದು ನಡೆದಂತಹ ಸ್ಫೋಟ ಪ್ರಕರಣ. ಪುರೋಹಿತ ವಿರುದ್ಧ ಯಾವುದೇ ಸಾಕ್ಷ್ಯ ಇಲ್ಲ, ಆರ್ಡಿಎಕ್ಸ್ ತಂದ ಬಗ್ಗೆ ಸಾಕ್ಷ್ಯ ಇಲ್ಲ ಅಂತ ಎನ್ಐಎ ಕೋರ್ಟ್ ತೀರ್ಪಿನಲ್ಲಿ ಹೇಳಿದೆ. ಕರ್ನಲ್ ಪುರೋಹಿತ ವಿರುದ್ಧ ಸಾಕ್ಷ್ಯಗಳಿಲ್ಲ. ಪ್ರಕರಣದ ಪ್ರಮುಖ ಆರೋಪಿ ಕರ್ನಲ್ ಪುರೋಹಿತ್, ಆದ್ರೆ ಆರ್ಡಿಎಕ್ಸ್ ತಂದ ಬಗ್ಗೆ ಸಾಕ್ಷ್ಯ ಇಲ್ಲ ಅಂತ ಎನ್ಐಎ ಕೋರ್ಟ್ ತೀರ್ಪಿನಲ್ಲಿ ತಿಳಿಸ್ತಾ ಇದೆ. ಮಹಾರಾಷ್ಟ್ರದ ಎನ್ಐಎ ಕೋರ್ಟ್ ನಿಂದ ಹೊರಬಂದಂತಹ ತೀರ್ಪು. ಮಾಲೆಗಾಂವ್ನಲ್ಲಿ 2008 ಸೆಪ್ಟೆಂಬರ್ 29ರಂದು ಆದಂತಹ ಸ್ಫೋಟ ಪ್ರಕರಣ. ಈ ಪ್ರಕರಣದ ಪ್ರಮುಖ ಆರೋಪಿ ಕರ್ನಲ್ ಪುರೋಹಿತ್. ಆದರೆ ಕರ್ನಲ್ ಪುರೋಹಿತ್ ಬಗ್ಗೆ ಯಾವುದೇ ಸಾಕ್ಷ್ಯಗಳು ಇಲ್ಲ ಅಂತ ಮಹಾರಾಷ್ಟ್ರದ ಎನ್ಐಎ ಕೋರ್ಟ್ ತೀರ್ಪಿನಲ್ಲಿ ಹೇಳ್ತಾ ಇದೆ. ಪುರೋಹಿತ್ ಆರ್ಡಿಎಕ್ಸ್ ತಂದ ಬಗ್ಗೆ ಯಾವುದೇ ಸಾಕ್ಷ್ಯಗಳಿಲ್ಲ. ನಿವೃತ್ತ ಕರ್ನಲ್ ಪುರೋಹಿತ್. ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ಮಾಲೆಗಾಂವ್ನಲ್ಲಿ 2008 ಸೆಪ್ಟೆಂಬರ್ 29ರಂದು ಸ್ಫೋಟ ಸಂಭವಿಸಿತ್ತು. ಈ ಪ್ರಕರಣದ ಪ್ರಮುಖ ಆರೋಪಿ ಕರ್ನಲ್ ಪುರೋಹಿತ್ ಸಹಕಾರವನ್ನ ಕೊಟ್ಟಿದ್ದಾರೆ ಎನ್ನುವಂತಹ ಆರೋಪದ ಮೇಲೆ 2011 ಫೆಬ್ರವರಿಯಲ್ಲಿ ಪ್ರವೀಣ್ ಅವರನ್ನ ಬಂಧಿಸಲಾಗಿತ್ತು. ಈಗ ಈ ಪ್ರಕರಣದ ತೀರ್ಪು ಹೊರಬೀಳ್ತಾ ಇದೆ ಎನ್ಐಎ ಕೋರ್ಟ್ನಿಂದ. ಕರ್ನಲ್ ಪುರೋಹಿತ್ ವಿರುದ್ಧ ಸಾಕ್ಷ್ಯಗಳಿಲ್ಲ, ಆರ್ಡಿಎಕ್ಸ್ ತಂದ ಬಗ್ಗೆ ಸಾಕ್ಷ್ಯ ಇಲ್ಲ ಅಂತ ಎನ್ಐಎ ಕೋರ್ಟ್ ಹೇಳಿದೆ. ಸಾಕ್ಷಿಗಳು ಪ್ರಾಸಿಕ್ಯೂಷನ್ ಪರವಾಗಿಲ್ಲ ಅಂತಲೂ ಕೂಡ ಕೋರ್ಟ್ ಹೇಳಿದೆ. ತನಿಖೆಯಲ್ಲಿ ಲೋಪವಿದೆ. ಮಹಾರಾಷ್ಟ್ರದ ಮಾಲೆಗಾಂವ್ ಸ್ಫೋಟ ಪ್ರಕರಣದ ತೀರ್ಪು ಹೊರಬೀಳ್ತಾ ಇದೆ. ಸ್ಫೋಟ ನಡೆಸಲು ಸಂಚು ಮಾಡಿದ ಕುರಿತಾಗಿ ಯಾವುದೇ ಪುರಾವೆ ಇಲ್ಲ. ಆರೋಪಿಗಳ ವಿರುದ್ಧ ಯುಎಪಿಎ ಕೇಸ್ ಹಾಕೋದಿಕ್ಕಾಗಲ್ಲ. ಸ್ಫೋಟ ನಡೆಸೋದಿಕ್ಕೆ ಸಂಚು ಮಾಡಿದ ಪುರಾವೆ ಇಲ್ಲ. ಜೊತೆಗೆ ಆರೋಪಿಗಳ ವಿರುದ್ಧ ಯುಎಪಿಎ ಕೇಸ್ ಹಾಕಲು ಆಗಲ್ಲ. ಜೊತೆಗೆ ಈ ಪ್ರಕರಣದ ಪ್ರಮುಖ ಆರೋಪಿ ಕರ್ನಲ್ ಪುರೋಹಿತ ವಿರುದ್ಧ ಯಾವುದೇ ಪುರಾವೆಗಳಿಲ್ಲ, ಆರ್ಡಿಎಕ್ಸ್ ತಂದ ಬಗ್ಗೆ ಸಾಕ್ಷ್ಯ ಇಲ್ಲ ಅಂತ ಎನ್ಐಎ ಕೋರ್ಟ್ ಹೇಳಿದೆ. ತನಿಖೆಯಲ್ಲಿ ಲೋಪ ಇದೆ ಅಂತಲೂ ಕೂಡ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಸ್ಫೋಟವಾದ ಬೈಕ್ ಸಾಧ್ವಿಯದ್ದು ಅಂತ ಹೇಳೋದಿಕ್ಕೆ ಪುರಾವೆ ಇಲ್ಲ. ಸಾಕ್ಷಿಗಳು ಪ್ರಾಸಿಕ್ಯೂಷನ್ ಪರವಾಗಿಲ್ಲ. ತನಿಖೆಯಲ್ಲಿ ಲೋಪ ಇದೆ ಅಂತ ಎನ್ಐಎ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಎರಡು 2008 ಮಾಲೆಗಾಂವ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹಾರಾಷ್ಟ್ರದ ಎನ್ಐಎ ಕೋರ್ಟ್ನಿಂದ ತೀರ್ಪು ಹೊರಬಿದ್ದಿದೆ. ಈ ಪ್ರಕರಣದಲ್ಲಿ ಲೋಪ ಇದೆ. ಆರೋಪಿ ಕರ್ನಲ್ ಪುರೋಹಿತ್ ವಿರುದ್ಧ ಯಾವುದೇ ಸಾಕ್ಷ್ಯ ಇಲ್ಲ, ಆರ್ಡಿಎಕ್ಸ್ ತಂದ ಬಗ್ಗೆ ಪುರಾವೆಗಳಿಲ್ಲ ಅಂತ ಎನ್ಐಎ ಕೋರ್ಟ್ ಹೇಳ್ತಾ ಇದೆ. ಇನ್ನು ಸ್ಫೋಟವಾದಂತಹ ಬೈಕ್ ಸಾಧ್ವಿ ಅವರಿಗೆ ಸೇರಿದ್ದು ಅನ್ನೋದಕ್ಕೂ ಕೂಡ ಯಾವುದೇ ರೀತಿಯ ಪುರಾವೆಗಳಿಲ್ಲ. ಬೈಕ್ನಲ್ಲಿ ಸ್ಫೋಟಕ ಇಟ್ಟ ಬಗ್ಗೆ ಈ ಪ್ರಕರಣದ 7 ಆರೋಪಿಗಳು ನಿರ್ದೋಷಿಗಳು ಅಂತ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ಮಾಲೆಗಾಂವ್ ಪ್ರಕರಣದ ಎಲ್ಲ 7 ಆರೋಪಿಗಳು ಖುಲಾಸೆ. 2008
ಮಾಲೆಗಾಂವ್ ಸ್ಫೋಟ ಪ್ರಕರಣದ ಎಲ್ಲ 7 ಆರೋಪಿಗಳು ನಿರ್ದೋಷಿಗಳು ಅಂತ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ಆರೋಪಿಗಳ ವಿರುದ್ಧದ ಪ್ರಕರಣ ಖುಲಾಸೆಗೊಂಡಿದೆ. ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ಮಾಲೆಗಾಂವ್ನಲ್ಲಿ 2008ರ ಸೆಪ್ಟೆಂಬರ್ 29ರಂದು ಸ್ಫೋಟ ಸಂಭವಿಸಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಆರೋಪಿ ಕರ್ನಲ್ ಪುರೋಹಿತ್ ಅವರ ವಿರುದ್ಧ ಯಾವುದೇ ಸಾಕ್ಷ್ಯಗಳಿಲ್ಲ, ಪುರಾವೆಗಳಿಲ್ಲ. RDX ಅನ್ನ ತಂದಿದ್ದಾರೆ ಅನ್ನೋದರ ಬಗ್ಗೆ ಯಾವುದೇ ಪುರಾವೆ ಇಲ್ಲ. ಈಗ NIA ಕೋರ್ಟ್ ಈ ಪ್ರಕರಣದ 7 ಆರೋಪಿಗಳು ನಿರ್ದೋಷಿಗಳು ಅಂತ ತೀರ್ಪನ್ನ ನೀಡಿದೆ. ಆರೋಪಿಗಳ ವಿರುದ್ಧದ ಪ್ರಕರಣ ಖುಲಾಸೆಗೊಂಡಿದೆ. ಮೇಜರ್ ರಮೇಶ್ ಉಪಾಧ್ಯಾಯ್, ಸಮೀರ್ ಕುಲಕರ್ಣಿ ಮಾಲೆಗಾಂವ್ ಪ್ರಕರಣದ ಆರೋಪಿಗಳು. ಬಿಜೆಪಿ ಸಂಸದೆ ಪ್ರಜ್ಞಾ ಸಿಂಗ್ ಠಾಕೂರ್ ನಿರ್ದೋಷಿ. ಲೆಫ್ಟಿನೆಂಟ್ ಕರ್ನಲ್ ಪ್ರಸಾದ್ ಪುರೋಹಿತ್. 7 ಆರೋಪಿಗಳು ನಿರ್ದೋಷಿಗಳು ಅಂತ ಮಹಾರಾಷ್ಟ್ರದ NIA ಕೋರ್ಟ್ ತೀರ್ಪನ್ನ ನೀಡಿದೆ. 17 ವರ್ಷಗಳ ನಂತರ ಹೊರಬಿದ್ದಂತಹ ತೀರ್ಪು. ಮಾಲೆಗಾಂವ್ ಪ್ರಕರಣದ ಎಲ್ಲ 7 ಆರೋಪಿಗಳು ಕೂಡ ನಿರ್ದೋಷಿಗಳು. ಆರೋಪಿಗಳ ವಿರುದ್ಧದ ಪ್ರಕರಣ ಖುಲಾಸೆಗೊಳಿಸಿ ಈಗ NIA ಕೋರ್ಟ್ ತೀರ್ಪನ್ನ ನೀಡಿದೆ. ಬಿಜೆಪಿ ಸಂಸದೆ ಪ್ರಜ್ಞಾ ಸಿಂಗ್ ಠಾಕೂರ್ ನಿರ್ದೋಷಿ. ಲೆಫ್ಟಿನೆಂಟ್ ಕರ್ನಲ್ ಪ್ರಸಾದ್ ಪುರೋಹಿತ್ ನಿರ್ದೋಷಿ. ಮೇಜರ್ ರಮೇಶ್ ಉಪಾಧ್ಯಾಯ್, ಸಮೀರ್ ಕುಲಕರ್ಣಿ ನಿರ್ದೋಷಿಗಳು ಅಂತ NIA ಕೋರ್ಟ್ ತೀರ್ಪನ್ನ ನೀಡಿದೆ. ಈ ಮೂಲಕ ಪ್ರಕರಣದ 7 ಆರೋಪಿಗಳನ್ನ ಖುಲಾಸೆಗೊಳಿಸಿದೆ NIA ಕೋರ್ಟ್. ಮಹಾರಾಷ್ಟ್ರದ NIA ಕೋರ್ಟ್ನಿಂದ ಹೊರಬಿದ್ದಂತಹ ಮಹತ್ವದ ತೀರ್ಪಿದು. 17 ವರ್ಷಗಳ ನಂತರ ಹೊರಬಿತ್ತು ಮಹತ್ವದ ತೀರ್ಪು. ಮಹಾರಾಷ್ಟ್ರದ ಕೋಮು ಸೂಕ್ಷ್ಮ ಪಟ್ಟಣ ಮಾಲೆಗಾಂವ್. ಮಾಲೆಗಾಂವ್ನಲ್ಲಿ 2008 ಸೆಪ್ಟೆಂಬರ್ 29ರಂದು ಸ್ಫೋಟ ಆಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ NIA ಕೋರ್ಟ್ ತೀರ್ಪನ್ನ ನೀಡಿದೆ. ಈ ಪ್ರಕರಣದ 7 ಆರೋಪಿಗಳು ನಿರ್ದೋಷಿಗಳು ಅಂತ ಕೋರ್ಟ್ ಹೇಳಿದೆ. ಆರೋಪಿಗಳ ವಿರುದ್ಧದ ಪ್ರಕರಣ ಖುಲಾಸೆಗೊಂಡಿದೆ. ಮಸೀದಿ ಸಮೀಪ ಬೈಕ್ ಸ್ಫೋಟಿಸಿ 6 ಮಂದಿ ಸಾವಿಗೀಡಾಗಿದ್ರು. ಘಟನೆಯಲ್ಲಿ 100ಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ರು. ಮುಂಬೈನಿಂದ 100 ಕಿಲೋಮೀಟರ್ ದೂರದಲ್ಲಿದೆ ಈ ಮಾಲೆಗಾಂವ್. ನವರಾತ್ರಿಯ ಮುನ್ನ ದಿನ ನಡೆದಂತಹ ಸ್ಫೋಟ ಆಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ತೀರ್ಪು ಇವತ್ತು ಹೊರಬಿದ್ದಿದೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಂಜು, 17 ವರ್ಷಗಳ ನಂತರ
ಸ್ಫೋಟ ಪ್ರಕರಣದ ಮಹತ್ವದ ತೀರ್ಪು ಇವತ್ತು ಹೊರಬಿದ್ದಿರುವಂತದ್ದು. NIA ಕೋರ್ಟ್ ಕೊಟ್ಟಂತಹ ತೀರ್ಪಿನ ಪ್ರಮುಖ ಅಂಶವನ್ನ ಹೇಳ್ತಾ ಹೋಗೋದಾದ್ರೆ, ವೀಣಾ, ಹಿಂದೂ ಟೆರರ್ ಅನ್ನುವಂತಹ ಒಂದು ಪದವನ್ನ ಹುಟ್ಟು ಹಾಕಿದಂತಹ ಒಂದು ಪ್ರಕರಣ ಇದು. ಮಾಲೇಗಾಂವ್ ಸ್ಫೋಟಕ್ಕೆ ಹಿಂದೂಗಳೆಲ್ಲರೂ ಸೇರಿಕೊಂಡು ಭಯೋತ್ಪಾದನೆ ನಡೆಸಿದಂತಹ ಹಿನ್ನೆಲೆಯಲ್ಲಿ ಈ ಕೃತ್ಯ ನಡೆದಿದೆ ಅಂತ ಅಂದಿನ UPA ಸರ್ಕಾರ ಆರೋಪ ಮಾಡಿತ್ತು. ಹಿಂದೂ ಟೆರರ್ ಅನ್ನುವಂತಹ ಪದವನ್ನು ಕೂಡ ಮೊದಲ ಬಾರಿಗೆ ಕಾಯಂ ಮಾಡಿದಂತಹ ಪ್ರಕರಣ ಇದು. ಆದರೆ 17 ವರ್ಷಗಳ ಸುದೀರ್ಘ ವಿಚಾರಣೆಯ ಬಳಿಕ ಇವತ್ತು ತೀರ್ಪು ಹೊರಗಡೆ ಬಿದ್ದಿರುವಂಥದ್ದು. ಅದರಲ್ಲಿ ಭಾಗಿಯಾಗಿರುವಂತಹ ಎಲ್ಲ 7 ಆರೋಪಿಗಳು ಕೂಡ ಆರೋಪವನ್ನ ಮುಕ್ತ ಆಗಿರುವಂಥದ್ದು. ಪ್ರಮುಖವಾಗಿ ಬಿಜೆಪಿಯ ಮಾಜಿ ಸಂಸದೆ ಪ್ರಾಗ್ಯಾ ಠಾಕೂರ್ ಇರ್ಬೋದು, ಕರ್ನಲ್ ಪುರೋಹಿತ್ ಇರ್ಬೋದು, ಅದೇ ರೀತಿ ಕರ್ನಲ್ ಪ್ರಸಾದ್ ಪುರೋಹಿತ್, ಮೇಜರ್ ರಮೇಶ್ ಉಪಾಧ್ಯಾಯ, ಸಮೀರ್ ಶುಕ್ಲಾ, ಸುಧಾಕರ್ ಚತುರ್ವೇದಿ, ಅಜಯ್ ಮತ್ತೆ ಸುಧಾಕರ್ ದ್ವಿವೇದಿ ಈ ಎಲ್ಲ 7 ಆರೋಪಿಗಳು ಕೂಡ ಆರೋಪವನ್ನ ಮುಕ್ತಗೊಂಡಿದ್ದಾರೆ, ಖುಲಾಸೆಗೊಂಡಿದ್ದಾರೆ. ಪ್ರಮುಖ ಆರೋಪ ಏನಾಗಿತ್ತು ಅಂತ ಅಂದ್ರೆ, ಮಾಲೇಗಾಂವ್ನಲ್ಲಿ ಒಂದು ಮಸೀದಿಯ ಸಮೀಪ ಒಂದು ಬೈಕ್ನಲ್ಲಿ ಬಾಂಬ್ ಅನ್ನ ಇರಿಸಿ ಸ್ಫೋಟ ಮಾಡಿ ಅದನ್ನ ಇಡೀ ಪರಿಸ್ಥಿತಿ ಉಲ್ಬಣಗೊಳ್ಳಿಕ್ಕೆ ಇವರೆಲ್ಲರೂ ಕೂಡ ಪ್ರಮುಖ ಕಾರಣ ಅನ್ನುವಂತ ಆರೋಪವನ್ನ ಮಾಡಿ ಅಂದಿನ ಮಹಾರಾಷ್ಟ್ರ ATS ಅಂದ್ರೆ ಭಯೋತ್ಪಾದಕ ನಿಗ್ರಹ ದಳ ಒಂದು ಪ್ರಕರಣವನ್ನ ದಾಖಲಿಸಿ ಈ 7 ಆರೋಪಿಗಳ ಮೇಲೆ ಆರೋಪವನ್ನ ಹೊರಿಸಿತ್ತು. ಈ ಪ್ರಕರಣದಲ್ಲಿ ಸುದೀರ್ಘವಾದಂತಹ ವಿಚಾರಣೆ ನಡೀತು. ಇವತ್ತು ನ್ಯಾಯಾಧೀಶರು ಹೇಳ್ತಾ ಇದ್ರು, ಸುಮಾರು ಈ ಪ್ರಕರಣದಲ್ಲಿ 323 ಸಾಕ್ಷ್ಯಗಳನ್ನು ನಾನು ಪರಿಶೀಲನೆ ಮಾಡಿದ್ದೇನೆ. 4 ತನಿಖಾ ಸಂಸ್ಥೆಗಳು ಇದರಲ್ಲಿ ಕೆಲಸ ಮಾಡಿವೆ. 6 ಜನರು ಮೃತಪಟ್ಟಿದ್ದಾರೆ, 100ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಇಡೀ ಪ್ರಕರಣದ ಇತಿಹಾಸವನ್ನ ಆರಂಭದಲ್ಲಿ ಓದಿದ್ರು. ಸುಮಾರು 4 ರಿಂದ 5 ನಿಮಿಷಗಳ ಕಾಲ ಇತಿಹಾಸವನ್ನ ಓದ್ತಾ ಅವರು ಎಲ್ಲವನ್ನೂ ಕೂಡ ಪಟ್ಟಿ ಮಾಡಿದ್ರು. ಆದರೆ ಈ ಎಲ್ಲದರ ಹಿಂದೆ ಇರುವಂತಹ ಸಾಕ್ಷ್ಯಗಳನ್ನ ಅಥವಾ ಅದಕ್ಕೆ ಸಂಬಂಧಪಟ್ಟ ಅಂದ್ರೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಗಳನ್ನು ಒದಗಿಸಲಿಕ್ಕೆ ಪ್ರಾಸಿಕ್ಯೂಷನ್ ಫೇಲ್ಯೂರ್ ಆಗಿದೆ ಅನ್ನುವಂಥದ್ದು ಪ್ರತಿ ಹಂತದಲ್ಲೂ ಕೂಡ ಇವತ್ತು ನ್ಯಾಯಾಧೀಶರು ಹೇಳ್ತಾ ಹೋದ್ರು. ಅವರಿಗೆ ಆ ಕಾನ್ಸ್ಪಿರಸಿ ಮಾಡಿದ್ದಾರೆ ಅನ್ನುವುದಕ್ಕೆ ಅಥವಾ ಕಾನ್ಸ್ಪಿರಸಿ ಮೀಟಿಂಗ್ ಮಾಡಿದ್ದಾರೆ ಅನ್ನುವುದಕ್ಕೆ ಯಾವುದೇ ಸಾಕ್ಷ್ಯಗಳನ್ನ ಕೊಟ್ಟಿಲ್ಲ. ಆ ಬೈಕ್ ಇವರಿಗೆ ಸೇರಿದ್ದ, ಅಂದ್ರೆ ಆ ಬೈಕ್ ಆರೋಪ ಏನಿತ್ತು ಅಂತಂದ್ರೆ ಸಾಧ್ವಿ ಪ್ರಾಜ್ಞಾ ಮೇಲೆ ಈ ಬೈಕ್ ಓನರ್ಶಿಪ್ ಅಂದ್ರೆ ಆ ಮಾಲೀಕತ್ವ ಇವರಿಗಿದೆ, ಇವರೇ ಮಾಡಿಸಿರುವಂತದ್ದು ಅನ್ನುವಂತ ಎಲ್ಲವೂ ಕೂಡ ಹೇಳಿ ಆರೋಪಿಸಲಾಗಿತ್ತು. ಆದ್ರೆ ಇವತ್ತು ಆ ಆರೋಪ ಸುಳ್ಳು ಅನ್ನುವಂಥದ್ದು ನ್ಯಾಯಾಲಯ ಹೇಳಿರುವಂತದ್ದು. ಯಾಕಂದ್ರೆ ಓನರ್ಶಿಪ್ ಬಗ್ಗೆ ಎಸ್ಟಾಬ್ಲಿಷ್ ಮಾಡಲಿಕ್ಕೆ NIA ಏನು ಸಾಕ್ಷ್ಯಗಳನ್ನು ಕೊಟ್ಟಿಲ್ಲ, ಪುರಾವೆಗಳನ್ನು ಕೊಟ್ಟಿಲ್ಲ ಅನ್ನುವಂಥದ್ದು ಹೇಳಿತ್ತು. ಮತ್ತೆ ಕಾನ್ಸ್ಪಿರಸಿ ಮೀಟಿಂಗ್ ಮಾಡಿದ್ದಾರೆ ಅನ್ನುವಂಥದ್ದು ಪ್ರಮುಖ ಆಗಿತ್ತು, ಅದಕ್ಕೆ ಸಾಕ್ಷ್ಯ ಕೊಟ್ಟಿಲ್ಲ. ಮತ್ತೆ ಪುರೋಹಿತ್ ಮನೆಯಲ್ಲಿ RDX ಇತ್ತು, ಇವರೇ ತಂದಿದ್ರು ಅನ್ನುವಂಥ ಆರೋಪ ಮಾಡಲಾಗಿತ್ತು, ಅದಕ್ಕೆ ಯಾವುದೇ ಸಾಕ್ಷ್ಯಗಳನ್ನ ಕೊಟ್ಟಿಲ್ಲ. ಮತ್ತೆ ಈ ಬೈಕ್ ಎಲ್ಲಿಂದ ಬಂತು ಅನ್ನುವಂಥದ್ದಕ್ಕೂ ಕೂಡ ಸಾಕ್ಷ್ಯ ಕೊಟ್ಟಿಲ್ಲ. ಮತ್ತೆ ಆ ಚಾರ್ಸಿ ಏನು ಅದರಲ್ಲಿ ನಾಶ ಆಗಿತ್ತು ಅನ್ನುವಂಥದ್ದು ಕೂಡ ಹೇಳ್ತಾರೆ. ಯಾಕಂದ್ರೆ ಬೈಕ್ ನಂಬರ್ ಸಿಕ್ಕರೂ ಕೂಡ ಚಾರ್ಸಿ ನಂಬರ್ ಬಹಳ ಮುಖ್ಯವಾಗಿರುತ್ತೆ. ಆದ್ರೆ ಓನರ್ಶಿಪ್ ಕ್ಲೈಮ್ ಮಾಡುವಾಗ ಚಾರ್ಸಿ ನಂಬರ್ ಕೂಡ ಬಹಳ ಮುಖ್ಯ ಆಗಿರುತ್ತೆ. ಸೊ ಅದನ್ನ ಬಹಳ ಸ್ಪಷ್ಟವಾಗಿ ಹೇಳಿದೆ. ಏನು ಆರೋಪಗಳನ್ನ ಮಾಡಿದ್ರು ಆ ಎಲ್ಲ ಆರೋಪಗಳು ಕೂಡ ನಿರಾಧಾರ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳೋದರ ಜೊತೆಗೆ ಇದರಲ್ಲಿ UAPA ಆಕ್ಟ್ ಏನ್ ಹಾಕಿದ್ದಾರೆ ಆ ಆಕ್ಟ್ ಕೂಡ ಅಟ್ರಾಕ್ಟ್ ಆಗಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿರುವಂಥದ್ದು. ಯಾಕಂದ್ರೆ ಆರೋಪಗಳೇ ಸಾಬೀತಾಗಿಲ್ಲ ಅನ್ನುವಂಥದ್ದಾದ್ರೆ ಆಗುವಂತ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ ಅಂದ್ರೆ UAPA ಆಕ್ಟ್ ಅಟ್ರಾಕ್ಟ್ ಆಗೋಕ್ ಸಾಧ್ಯನೇ ಇಲ್ಲ. ಇದನ್ನ ಇನ್ವೋಕ್ ಮಾಡಿರೋದೇ ಸರಿ ಇಲ್ಲ ಅನ್ನುವಂತಹದ್ದನ್ನು ಕೂಡ ಅಭಿಪ್ರಾಯಪಟ್ಟಿದೆ. ಸುಮಾರು 17 ವರ್ಷಗಳ ಕಾಲ ಸುದೀರ್ಘವಾಗಿ ವಿಚಾರಣೆ ನಡ್ಕೊಂಡು ಬಂತು. ಇದೇ ಹೊತ್ತಲ್ಲಿ ಎಲ್ಲರೂ ಕೂಡ ಅಂದ್ರೆ ವಿಚಾರಣೆ ನೆಪದಲ್ಲಿ ಅನುಭವಿಸಿದಂತಹ ಯಾತನೆಯನ್ನ 17 ವರ್ಷಗಳಿಂದಲೂ ಕೂಡ ಆರೋಪ ಹೊತ್ತಿದ್ದಂತ ಈ 7 ಜನ ಪದೇ ಹೇಳ್ಕೊಂಡು ಬರ್ತಾ ಇದ್ರು, ನಮಗೆ ಯಾವ ರೀತಿ ಆಗಿದೆ ಅನ್ನುವಂಥದ್ದು. ಸೊ ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಆರೋಪಿಗಳು 7 ಜನ ನ್ಯಾಯಾಲಯಕ್ಕೆ ಬಂದಿದ್ರು. ಅದಕ್ಕೂ ಮುಂಚೆ ಈ ಬೆಳಿಗ್ಗೆಯಿಂದಲೂ ಕೂಡ ಎಲ್ಲ
ಎಲ್ಲ ಆರೋಪಿಗಳು ಮತ್ತೆ ವಕೀಲರು ಎಲ್ಲರೂ ಕೂಡ ಹೇಳ್ತಾ ಇದ್ರು ಸತ್ಯಕ್ಕೆ ಜಯ ಆಗುತ್ತೆ, ಇದರಲ್ಲಿ ನಮ್ಮ ಪಾತ್ರ ಏನು ಇಲ್ಲ ಅನ್ನುವಂಥದ್ದನ್ನ ಹೇಳಿದ್ರು. ಅದು ಈಗ ಕೋರ್ಟ್ ಜಡ್ಜ್ಮೆಂಟ್ ನಿಂದ ಪ್ರೂವ್ ಆಗಿದೆ. ವೀಣಾ, ಥ್ಯಾಂಕ್ ಯು ಮಂಜು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇಡೀ ದೇಶದ ಗಮನ ಸೆಳೆದಿದ್ದಂತಹ ಕೇಸ್ ಮಾಲೇಗಾಂವ್ ಕೇಸ್ನ ತೀರ್ಪು ಇವತ್ತು ಹೊರಬಿದ್ದಿದೆ. ಮಹಾರಾಷ್ಟ್ರದ ಎನ್ಐಎ ಕೋರ್ಟ್ ಮಹತ್ವದ ತೀರ್ಪನ್ನ ನೀಡಿದೆ. ಈ ಪ್ರಕರಣದ 7 ಆರೋಪಿಗಳು ನಿರ್ದೋಷಿಗಳು ಅಂತ ತೀರ್ಪನ್ನ ಕೊಟ್ಟಿದೆ ಎನ್ಐಎ ಕೋರ್ಟ್. 17 ವರ್ಷಗಳ ನಂತರ ಮಹಾರಾಷ್ಟ್ರದ ಮಾಲೇಗಾಂವ್ ನಗರದಲ್ಲಿ ನಡೆದಂತಹ ಭೀಕರ ಸ್ಫೋಟ ಪ್ರಕರಣದಲ್ಲಿ ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ಐಎ ವಿಶೇಷ ನ್ಯಾಯಾಲಯ ಇವತ್ತು ತೀರ್ಪನ್ನ ಪ್ರಕಟ ಮಾಡಿದೆ. ಪ್ರಕರಣದ ಆರೋಪಿಗಳು ನಿರ್ದೋಷಿಗಳು ಅಂತ ತೀರ್ಪನ್ನ ನೀಡಿದೆ. ವಿಚಾರಣೆ ಎದುರಿಸ್ತಾ ಇದ್ದಂತಹ 7 ಆರೋಪಿಗಳು ಸಾಧ್ವಿ ಪ್ರಜ್ಞಾ ಸಿಂಗ್ ಠಾಕೂರ್, ಲೆಫ್ಟಿನೆಂಟ್ ಕರ್ನಲ್ ಪ್ರಸಾದ್ ಪುರೋಹಿತ್, ಮೇಜರ್ ರಮೇಶ್ ಉಪಾಧ್ಯಾಯ್, ಸಮೀರ್ ಕುಲಕರ್ಣಿ, ಅಜಯ್ ರಾಹಿರ್ಕರ್, ಸುಧಾಕರ್ ಧರ್ ದ್ವಿವೇದಿ ಅಲಿಯಾಸ್ ದಯಾನಂದ ಪಾಂಡೆ ಮತ್ತು ಸುಧಾಕರ್ ಚತುರ್ವೇದಿ. ಹಾಗೆ ನೋಡಕ್ ಹೋದ್ರೆ ಈ ಪ್ರಕರಣದಲ್ಲಿ ಒಟ್ಟು 12 ಆರೋಪಿಗಳಿದ್ರು. ಅವರಲ್ಲಿ 5ರನ್ನ ಈಗಾಗಲೇ ಖುಲಾಸೆಗೊಳಿಸಲಾಗಿದೆ. ವಿಶೇಷ ಎನ್ಐಎ ನ್ಯಾಯಾಲಯದಲ್ಲಿ ವಿಚಾರಣೆ ಪ್ರಾರಂಭವಾಗುವ ಮೊದಲೇ ಈ 5 ಆರೋಪಿಗಳನ್ನ ಖುಲಾಸೆಗೊಳಿಸಲಾಗಿತ್ತು. ಇನ್ನುಳಿದಂತಹ 7 ಆರೋಪಿಗಳು ಈಗ ನಿರ್ದೋಷಿಗಳು ಅಂತ ಮಹಾರಾಷ್ಟ್ರದ ಎನ್ಐಎ ಕೋರ್ಟ್ ತೀರ್ಪನ್ನ ನೀಡಿದೆ. ಸೆಪ್ಟೆಂಬರ್ 29, 2008ರಂದು ನಾಸಿಕ್ ಜಿಲ್ಲೆಯ ಮುಸ್ಲಿಂ ಪ್ರಾಬಲ್ಯದ ಪಟ್ಟಣದಲ್ಲಿ ನಡೆದಿದ್ದಂತಹ ಸ್ಫೋಟ, ಅದು ನವರಾತ್ರಿಯ ಮುನ್ನಾ ದಿನ ಮತ್ತು ರಂಜಾನ್ ಮಾಸ ಆಗಿತ್ತು. ಈ ಸ್ಫೋಟದಲ್ಲಿ 6 ಜನ ಸಾವನ್ನಪ್ಪಿದ್ರು, 100 ಜನರು ಗಾಯಗೊಂಡಿದ್ರು. ಮಾಜಿ ಸಂಸದೆ ಸಾಧ್ವಿ ಪ್ರಜ್ಞಾ ಠಾಕೂರ್ ಮತ್ತು ಲೆಫ್ಟಿನೆಂಟ್ ಕರ್ನಲ್ ಪ್ರಸಾದ್ ಪುರೋಹಿತ್ ಸೇರಿದ ಹಾಗೆ 7 ಜನರು ಈ ಪ್ರಕರಣದಲ್ಲಿ ಆರೋಪಿಗಳಾಗಿದ್ದರು. ಹಿಂದೂ ಭಯೋತ್ಪಾದನೆ ಮತ್ತು ಕೇಸರಿ ಭಯೋತ್ಪಾದನೆ ಎಂಬ ಪದಗಳನ್ನು ಮೊದಲ ಬಾರಿಗೆ ಬಳಸಲಾಗಿದ್ದಂತಹ ಕೇಸ್. ರಾಜಕೀಯವಾಗಿ ಅತ್ಯಂತ ಸೂಕ್ಷ್ಮ ಪ್ರಕರಣಗಳಲ್ಲಿ ಈ ಪ್ರಕರಣ ಒಂದಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಾಲಯ ಏಪ್ರಿಲ್ 19ರಂದೇ ತನ್ನ ಆದೇಶವನ್ನ ಕಾಯ್ದಿರಿಸಿತ್ತು. ಆರಂಭದಲ್ಲಿ ಎಲ್ಲ 7 ಆರೋಪಿಗಳು ಮೇ 8ರಂದು ತೀರ್ಪಿಗೆ ಹಾಜರಾಗುವಂತೆ ಸೂಚನೆಯನ್ನ ಕೊಡಲಾಗಿತ್ತು. ಆದರೆ ಅದಾದ ನಂತರ ತೀರ್ಪನ್ನ ಇವತ್ತಿಗೆ ಮುಂದೂಡಲಾಗಿತ್ತು. ಜುಲೈ 31ಕ್ಕೆ ತೀರ್ಪನ್ನ ಮುಂದೂಡಲಾಗಿತ್ತು. ಈಗ ಕೆಲ ಹೊತ್ತಿನ ಹಿಂದಷ್ಟೇ ಮಾಲೇಗಾಂವ್ ಸ್ಫೋಟ ಪ್ರಕರಣದ ಮಹತ್ವದ ತೀರ್ಪು ಹೊರಬಿದ್ದಿದೆ. ಆರಂಭದಲ್ಲಿ ಈ ಪ್ರಕರಣವನ್ನ ಮಹಾರಾಷ್ಟ್ರ ಭಯೋತ್ಪಾದನಾ ನಿಗ್ರಹ ದಳ ATS ತನಿಖೆ ಮಾಡ್ತಾ ಇತ್ತು. ವಿಶೇಷ ಇನ್ಸ್ಪೆಕ್ಟರ್ ಜನರಲ್ ಹೇಮಂತ್ ಕರ್ಕರೆ ತನಿಖೆಯ ನೇತೃತ್ವ ವಹಿಸಿದ್ರು. ನಂತರ 26/11 ಮುಂಬೈ ಭಯೋತ್ಪಾದಕ ದಾಳಿಯಲ್ಲಿ ಹುತಾತ್ಮರಾದರು. ಈ ಪ್ರಕರಣದಲ್ಲಿ ATS 2009ರಲ್ಲಿ ತನ್ನ ಆರೋಪ ಪಟ್ಟಿಯನ್ನ ಕೂಡ ಸಲ್ಲಿಸಿತ್ತು. ಈಗ ಎನ್ಐಎ ಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. 17 ವರ್ಷಗಳ ಬಳಿಕ ಬಂದಂತಹ ಮಹತ್ವದ ತೀರ್ಪು. ವಿಶೇಷ ನ್ಯಾಯಾಧೀಶ AK ಲಹೋಟಿ ಎಲ್ಲ ಆರೋಪಿಗಳ ಸಮ್ಮುಖದಲ್ಲಿಯೇ ಇವತ್ತು ತೀರ್ಪನ್ನ ನೀಡಿದ್ದಾರೆ. ವಿಶೇಷ ನ್ಯಾಯಾಲಯದಲ್ಲಿ ತೀರ್ಪು ಹೊರಬರಬೇಕಾದಂತಹ ಸಂದರ್ಭದಲ್ಲಿ ಎಲ್ಲ ಆರೋಪಿಗಳು ನ್ಯಾಯಾಲಯದ ಸಂಕೀರ್ಣದಲ್ಲೇ ಇದ್ರು. ಈ ಕುರಿತಾಗಿ ಮೊದಲೇ ಸೂಚನೆಯನ್ನ ಕೊಡಲಾಗಿತ್ತು. ಈಗ ಮಾಲೇಗಾಂವ್ ಸ್ಫೋಟ ಪ್ರಕರಣದ ಮಹತ್ವದ ತೀರ್ಪು ಎನ್ಐಎ ಕೋರ್ಟ್ನಿಂದ ಹೊರಬಿದ್ದಿದೆ. 7 ಆರೋಪಿಗಳು ಕೂಡ ನಿರ್ದೋಷಿಗಳು ಅಂತ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಕಾರಣ ಸಾಕ್ಷ್ಯಾಧಾರಗಳು ಇಲ್ಲದಂತಹ ಪ್ರಕರಣ. ಈ ಪ್ರಕರಣದಲ್ಲಿ ಬಹಳ ಲೋಪಗಳಿತ್ತು. ಜೊತೆಗೆ ಕರ್ನಲ್ ಪುರೋಹಿತ್ ಅವರು
ಈ ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದರು. ಆದರೆ ಅವರ ವಿರುದ್ಧ ಯಾವುದೇ ಸಾಕ್ಷ್ಯಗಳಿಲ್ಲ. RDX ತಂದ ಬಗ್ಗೆಯೂ ಕೂಡ ಪುರಾವೆಗಳಿಲ್ಲ ಅಂತ ಕೋರ್ಟ್ ತನ್ನ ತೀರ್ಪಿನಲ್ಲಿ ಹೇಳಿದೆ. ನವರಾತ್ರಿಯ ಮುನ್ನ ದಿನ ನಡೆದಂತಹ ಸ್ಫೋಟ ಆಗಿತ್ತು. ಜೊತೆಗೆ ರಂಜಾನ್ ಮಾಸವೂ ಕೂಡ ಆಗಿತ್ತು. ಮುಸ್ಲಿಂ ಪ್ರಾಬಲ್ಯದ ಪಟ್ಟಣ, ನಾಸಿಕ್ ಜಿಲ್ಲೆಯ ಮುಸ್ಲಿಂ ಪ್ರಾಬಲ್ಯದ ಪಟ್ಟಣ ಮಾಲೆಗಾಂವ್ನಲ್ಲಿ ಈ ಸ್ಫೋಟ ನಡೆದದ್ದು 2008 ಸೆಪ್ಟೆಂಬರ್ 29ರಂದು. ಈ ಸ್ಫೋಟದಲ್ಲಿ 6 ಜನ ಸಾವಿಗೀಡಾಗಿದ್ದರು, 100ಕ್ಕೂ ಅಧಿಕ ಜನ ಗಾಯಗೊಂಡಿದ್ದರು. ಮಾಜಿ ಸಂಸದೆ ಸಾಧ್ವಿ ಪ್ರಜ್ಞಾ ಠಾಕೂರ್, ಲೆಫ್ಟಿನೆಂಟ್ ಕರ್ನಲ್ ಪ್ರಸಾದ್ ಪುರೋಹಿತ್ ಸೇರಿದ ಹಾಗೆ 7 ಜನರು ಈ ಪ್ರಕರಣದಲ್ಲಿ ಆರೋಪಿಗಳಾಗಿದ್ದರು. ಈ ಪ್ರಕರಣಕ್ಕೆ ಸಂಬಂಧಿಸಿ ನ್ಯಾಯಾಲಯ ಏಪ್ರಿಲ್ 19ರಂದು ತನ್ನ ಆದೇಶವನ್ನ ಕಾಯ್ದಿರಿಸಿತ್ತು. ಆರಂಭದಲ್ಲಿ ಎಲ್ಲ 7 ಆರೋಪಿಗಳು ಮೇ 8ರಂದು ತೀರ್ಪಿಗೆ ಹಾಜರಿರುವಂತೆ ಸೂಚಿಸಲಾಗಿತ್ತು. ಮೇ 8ಕ್ಕೆ ತೀರ್ಪು ಬರಬಹುದು ಅನ್ನುವಂತಹ ನಿರೀಕ್ಷೆ ಇತ್ತು. ಆದರೆ ನಂತರ ತೀರ್ಪನ್ನ ಜುಲೈ 31ಕ್ಕೆ ಮುಂದೂಡಲಾಯಿತು. ಅಂದ್ರೆ ಇವತ್ತು ಕೆಲ ಹೊತ್ತಿನ ಹಿಂದಷ್ಟೇ NIA ಕೋರ್ಟ್ನಿಂದ ಈ ಪ್ರಕರಣದ ಮಹತ್ವದ ತೀರ್ಪು ಹೊರಬಿದ್ದಿದೆ. ಈ ಬಗ್ಗೆ ಮಾತಾಡೋಣ. ಚಿಂತಕರಾದಂತಹ ಚಕ್ರವರ್ತಿ ಸೂಲಿಬೆಲೆಯವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಚಕ್ರವರ್ತಿ ಅವರೇ. ನಮಸ್ತೆ ಮೀನಾ. 17 ವರ್ಷಗಳ ಬಳಿಕ ಈ ಮಾಲೆಗಾಂವ್ ಸ್ಫೋಟ ಪ್ರಕರಣದ ತೀರ್ಪು ಹೊರಬಿದ್ದಿರುವಂಥದ್ದು. ಚಕ್ರವರ್ತಿ ಸೂಲಿಬೆಲೆಯವರೇ, ಈ ಪ್ರಕರಣದಲ್ಲಿ ಹಿಂದೂ ಭಯೋತ್ಪಾದನೆ ಮತ್ತು ಕೇಸರಿ ಭಯೋತ್ಪಾದನೆ ಎಂಬ ಪದಗಳನ್ನ ಮೊದಲ ಬಾರಿಗೆ ಬಳಸಲಾಗಿತ್ತು. ಅಂತಹ ಒಂದು ಪ್ರಕರಣ ಇದಾಗಿತ್ತು. ಸೊ ಈಗ ಈ ಪ್ರಕರಣದ ಪ್ರಮುಖ ಆರೋಪಿಗಳೆಲ್ಲರೂ ಕೂಡ ನಿರ್ದೋಷಿಗಳು ಅಂತ ಕೋರ್ಟ್ ತೀರ್ಪು ಕೊಟ್ಟಿದೆ. ಏನ್ ಹೇಳ್ತೀರಿ? ಒಂದು ಎಕ್ಸ್ಪೆಕ್ಟೆಡ್, ಡೆಫಿನೆಟ್ಲಿ ಗೊತ್ತಿತ್ತು ಹಿಂದೂ ಯಾವತ್ತು ಭಯೋತ್ಪಾದಕನಾಗಲಾರ ಅನ್ನೋದು ಎಲ್ರಿಗೂ ಗೊತ್ತಿದೆ. ನಿನ್ನೆ ತಾನೇ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಇದನ್ನ ತುಂಬಾ ಸ್ಪಷ್ಟವಾಗಿ ಸಂಸತ್ನಲ್ಲಿ ಹೇಳಿದ್ರು. ಹಿಂದೂ ಮಾತ್ರ ಎಂದಿಗೂ ಭಯೋತ್ಪಾದಕನಾಗೋದು ಸಾಧ್ಯವಿಲ್ಲ ಅಂತ. ಇದು ನಮ್ಮ ಇತಿಹಾಸ. ಕಳೆದ 10,000 ವರ್ಷಗಳಿಂದ ನಾವು ಬದುಕಿರುವಂತ ರೀತಿ ಬಹುಶಃ ಎಲ್ಲ ಜಗತ್ತಿನ ಎಲ್ಲ ಮತಪಂಥಗಳಿಗೂ ಮಾರ್ಗದರ್ಶಿ. ಆ ದೃಷ್ಟಿಯಿಂದ ಇದು ಸ್ಪಷ್ಟವಾಗಿ ಗೊತ್ತಿತ್ತು. ಸಿಕ್ಕಾಕಿಸುವಂತ ಪ್ರಯತ್ನ. RS ಮಣಿಯವರು ಬಹಳ ಹಿಂದೆನೆ ಹಿಂದೂ ಟೆರರಿಸಂ ಅನ್ನುವಂತ ಒಂದು ಪುಸ್ತಕವನ್ನ ಬರೀತಾ ಹೇಗೆ ಈ ಮಾಲೆಗಾಂವ್ ಪ್ರಕರಣದಲ್ಲಿ ಶಿವರಾಜ್ ಪಾಟೀಲ್ ಅವರು ಗೃಹ ಸಚಿವರಾಗಿದ್ದಾಗ ಅವ್ರು ಎಲ್ಲರನ್ನೂ ಕರೆಸ್ಕೊಂಡು ಇದರ ಹಿಂದೆ ಈ ತರದೊಂದಿದೆ ಅಂತ ಹೇಳುವಂತ ಪ್ರಯತ್ನ ಮಾಡಿದ್ರು. P. ಚಿದಂಬರಂ ಅವರು ಹೇಗೆ ಪೊಲೀಸ್ ಮಹಾನಿರ್ದೇಶಕರು ಸೇರಿದ್ದ ಒಂದು ಸಭೆಯಲ್ಲಿ ಹಿಂದೂ ಟೆರರಿಸಂನ ಒಂದು ಚಿಂತನೆಯನ್ನ ಕೊಟ್ಟಿದ್ರು ಅನ್ನೋದನ್ನ ನಾವು ಸವಿಸ್ತಾರವಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಇವನ್ನೆಲ್ಲ ಓದೋರಿಗೆ ಇದು ಬಹುಶಃ ಹೊಸ ಸುದ್ದಿ ಏನಲ್ಲ. ಆದ್ರೆ ಅಧಿಕೃತವಾಗಿ ಕೋರ್ಟ್ ಎಲ್ಲ ವಿಚಾರಣೆಯನ್ನು ಕೇಳಿದ ನಂತರ ಹಿಂದೂ ಭಯೋತ್ಪಾದಕನಲ್ಲ ಅನ್ನೋದನ್ನ ಈ ತರ ವರ್ಡಿಕ್ಟ್ ಮೂಲಕ ಹೇಳೋದಿದೆಯಲ್ಲ, ಇದು ಬಹಳ ಸಂತೋಷದ ಸಂಗತಿ. ಬಹುಶಃ ಹಿಂದೂ ಅಂತ ಯಾರ್ಯಾರು ಇವತ್ತು ಕರೆಸ್ಕೊಳ್ತಾರೋ ಅವರೆಲ್ಲರೂ ಎದೆ ಎತ್ತಿ ತಿರುಗಾಡಬೇಕಾಗಿರುವಂತ ಪ್ರಸಂಗ ಅಂತ ನನಗೆ ಮೇಲ್ನೋಟಕ್ಕೆ ಅನ್ಸುತ್ತೆ. ಎಸ್ ಅಂದ್ರೆ ಇದು ಎಕ್ಸ್ಪೆಕ್ಟೆಡ್ ಆಗಿತ್ತು ಅನ್ನುವಂಥದ್ದು ತಮ್ಮ ಅಭಿಪ್ರಾಯ. ಅಂದ್ರೆ ಎಲ್ಲರೂ ಕೂಡ ನಿರ್ದೋಷಿಗಳಾಗೇ ಇರ್ತಾರೆ ಅನ್ನುವಂತಹ ಒಂದು ತೀರ್ಪೇ ಬರುತ್ತೆ ಅನ್ನುವಂತಹ ಊಹೆ ಇತ್ತು. ಈ ಪ್ರಕರಣದಲ್ಲಿ ಸಿಕ್ಕಾಕ್ಸುವಾಗ ನಾನು ಸಿಕ್ಕಾಕ್ಸಿದ್ದು ಅನ್ನೋ ಪದವನ್ನು ಬಳಸ್ತೀನಿ. ಯಾಕೆಂದ್ರೆ RS ಮಣಿ ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ. ಮತ್ತೆ ಸತ್ಯವೂ ಕೂಡ. ನೀವು ಸಂಜೋತಾ ಎಕ್ಸ್ಪ್ರೆಸ್ ನೆನಪಿಸ್ಕೊಂಡ್ರೆ ಸಂಜೋತಾ ಎಕ್ಸ್ಪ್ರೆಸ್ ನಲ್ಲಿ ಯಾರು ಇನ್ವಾಲ್ವ್ ಆಗಿದ್ರು, ಪಾಕಿಸ್ತಾನದ ಕೈವಾಡ ಏನಿತ್ತು ಅನ್ನುವ ಡಾಸಿಯರ್ನ ಸಾಕ್ಷಿಗಳನ್ನ ಪಾಕಿಸ್ತಾನಕ್ಕೆ ಕೊಟ್ಟು ಆಗಿತ್ತು. ಅದಾದ ನಂತರ ಅವುಗಳ ಹಿಂದೆಯೂ ಕೂಡ ಹಿಂದೂಗಳಿದ್ದಾರೆ ಅಂತ ಹೇಳುವಂತ ಪ್ರಯತ್ನ ಮಾಡಿದ್ದು. ಕೊನೆಗೆ ಒಂದು ಮುಂಬೈ ಬ್ಲಾಸ್ಟ್ ನ ನಂತರ, ಅಂದ್ರೆ ಅದಕ್ಕಿಂತಲೂ ಹಿಂದೆ ಮುಂಬೈ ಬ್ಲಾಸ್ಟ್ ನ ನಂತರ ಮುಸಲ್ಮಾನರ ಕ್ಷೇತ್ರದಲ್ಲೂ ಒಂದು ಭಯೋತ್ಪಾದನಾ ಕೃತ್ಯ ಆಗಿದೆ ಅಂತ ಹೇಳಿ ನಾನು ಎಲ್ಲರನ್ನು ಪ್ಯಾಸಿಫೈ ಮಾಡುವಂತ ಪ್ರಯತ್ನ ಮಾಡಿದ್ದೆ. ಸೊ ದಟ್ ಇದರ ಹಿಂದೆ ಹಿಂದೂಗಳು ಕೂಡ ಇರಬಹುದು ಅನ್ನುವಂತ ಒಂದು ವಿಚಾರ ಮಂಡಿಸುವಂತ ಪ್ರಯತ್ನ ಮಾಡಿದ್ದೆ ಅಂತ NCPಯ ಮುಖ್ಯಸ್ಥರು ಆವತ್ತಿನ ದಿನಗಳಲ್ಲಿ ಹೇಳಿದ್ದು. ಇವೆಲ್ಲವನ್ನು ನೋಡುವಾಗ ತುಂಬಾ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೆಕ್ಯುಲರಿಸಂ ಅನ್ನು
ಭೂತ ಏರಿಸಿಕೊಂಡಿರುವಂತ ನಮಗೆ ಮುಸಲ್ಮಾನರಿಗೆ ಏನಾದ್ರೂ ತೊಂದರೆ ಆಗ್ಬಿಡುತ್ತೆ ಅಂತಂದ್ರೆ ಅಷ್ಟೇ ಪ್ರಮಾಣದ ತೊಂದರೆಯಿಂದ ಹಿಂದೂಗಳಿಗೆ ಮಾಡಬೇಕು ಎನ್ನುವಂತ ಒಂದು ಭೂತದ ಸವಾರಿ ಇದೆಯಲ್ಲ, ಅದರ ಪರಿಣಾಮವಾಗಿ ಇದಾಗಿದ್ದೇ ಹೊರತು ಯಾವ ಕಾರಣಕ್ಕೂ ಹಿಂದೂ ಒಬ್ಬ ಭಯೋತ್ಪಾದಕನಲ್ಲ ಅಂತ. ಮತ್ತು ಈ 17 ವರ್ಷಗಳಲ್ಲಿ ಸಾಧ್ವಿ ಪ್ರಜ್ಞಾ ಸಿಂಗ್ರು ಈ ದೇಶದ ಒಂದು ಎಂಪಿಯೂ ಆದ್ರೂ, ಕರ್ನಲ್ ಪುರೋಹಿತರು ತಮ್ಮ ಜಾಗಕ್ಕೆ ವಾಪಸ್ಸು ಹೋದ್ರು, ಸೇನೆ ಕೂಡ ಅವರನ್ನು ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸಿತು. ಯಾರಾದ್ರೂ ಒಬ್ಬ ಭಯೋತ್ಪಾದಕನಾಗಿದ್ರೆ ಸೇನೆ ಯಾಕೆ ವಾಪಸ್ ತೆಗೆದುಕೊಳ್ಳುತ್ತೆ? ಅವನು ಬೇಯಿಸ್ಕೊಂಡು ಆಚೆ ಬರಬಹುದು. ಆದರೆ ಸೇನೆ ತುಂಬಾ ಸ್ಪಷ್ಟವಾಗಿ ಡೇ 1 ಇಂದ ಗೊತ್ತಿತ್ತು ಆತ ನಮ್ಮ ಕೆಲಸದ ಮೇಲೆ ಅಲ್ಲಿಗೆ ಹೋಗಿರೋದು, ಆತ RDX ಯಾರು ಕಲೆಕ್ಟ್ ಮಾಡ್ತಿದ್ದಾರೆ ಅನ್ನುವಂತ ಮಿಲಿಟರಿ ಇಂಟೆಲಿಜೆನ್ಸ್ ಸಂಗ್ರಹಕ್ಕೆ ಅಲ್ಲಿಗೆ ಹೋಗಿತ್ತು ಅಂತ ಗೊತ್ತಿದ್ದರಿಂದ ಸೇನೆ ಕರ್ನಲ್ ಪುರೋಹಿತರು ವಾಪಸ್ ತೆಗೆದುಕೊಂಡಿತ್ತು. ಹೀಗಾಗಿ ಇದು ಸ್ಪಷ್ಟವಾಗಿ ಗೊತ್ತಿತ್ತು, ಯಾವ ಕಾರಣಕ್ಕೂ ಇವರು ದೋಷಿಗಳಾಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಇದು ಇವತ್ತು ಪುರಾವೆ ಸಹಿತ ಅದನ್ನೇ ಕೋರ್ಟ್ ಹೇಳಿರುವಂತದ್ದು ಚಕ್ರವರ್ತಿ ಅವರೇ. ಅಂದ್ರೆ RDX ತಂದ ಬಗ್ಗೆ ಸಾಕ್ಷ್ಯ ಇಲ್ಲ, ಜೊತೆಗೆ ಕರ್ನಲ್ ಪುರೋಹಿತ್ ಅವರ ವಿರುದ್ಧ ಅವರೇ ಪ್ರಮುಖ ಆರೋಪಿ ಈ ಒಂದು ಪ್ರಕರಣದಲ್ಲಿ. ಸೊ ಅವರ ವಿರುದ್ಧ ಏನೆಲ್ಲ ಆರೋಪಗಳು ಮಾಡಲಾಗಿತ್ತೋ ಆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಪುರಾವೆಗಳಿಲ್ಲ. ವೀಣಾ, ಇದು ಹೇಗಾಗಿತ್ತು ಅಂತಂದ್ರೆ ಅವ್ರನ್ನ ಅವ್ರು ಯಾತಕ್ಕೆ ಹೋಗಿದ್ರು ಅನ್ನೋದೇ ದೊಡ್ಡ ಸತ್ಯ ಇತ್ತು. ಬೇರೆ ಅದಕ್ಕೆ ಬೇಕಾಗಿರುವಂತ RDX ಎಲ್ಲಿಂದ ಸಂಗ್ರಹ ಆಗ್ತಿದೆ ಅಂತ ತಿಳ್ಕೊಳಕ್ಕೋಸ್ಕರ ಹೋಗಿದ್ದು. ಅಂಥದ್ರಲ್ಲಿ ಅವರನ್ನೇ ಬಂಧಿಸಿ ಸರ್ಕಾರ ಏನ್ ಮಾಡೋ ಪ್ರಯತ್ನ ಮಾಡ್ತು ಅಂತಂದ್ರೆ ಒಟ್ಟಾರೆ ಒಂದೇ ಒಂದು ಸಂಗತಿ ಹೇಳಿ ಪ್ರಯತ್ನ ಪಟ್ಟಿತ್ತು, ಹಿಂದೂಗಳು ಭಯೋತ್ಪಾದಕರು ಅಂತ ತೋರಿಸುವಂತ ಪ್ರಯತ್ನ ಮಾಡಿತ್ತು. ನನಗೆ ಅನೇಕ ಬಾರಿ ಇದನ್ನ ನೋಡುವಾಗ ಅನ್ಸುತ್ತೆ, ಎಲ್ಲಿಯವರೆಗೆ ಯಥೇಚ್ಛವಾಗಿ ಕಾಂಗ್ರೆಸ್ ಸರ್ಕಾರ ಅಂತಂದ್ರೆ ಹಿಂದೂವನ್ನ ಕಟ್ಟಕಟ್ಟೆಯಲ್ಲಿ ಯಾವತ್ತೂ ನಿಲ್ಲಿಸಿಡ್ಬೇಕು ಎನ್ನುವಂತ ಒಂದು ಭಾವನೆ ಅವರಿಗಿದೆ ಅಂತ ನನಗೆ ಅನ್ಸುತ್ತೆ. ಕೋರ್ಟ್ ಇವತ್ತು ಕೊಟ್ಟಿರುವಂತ ವರದಿಯ ಕಾರಣಕ್ಕೋಸ್ಕರ ಅಥವಾ ಈ ವರ್ಡಿಕ್ಟ್ ಕಾರಣ ಮೇಲಿರಬಹುದಾಗಿರುವಂತ ಈ ಕಳಂಕವನ್ನ ಕೊಡುವಿಕೊಂಡು ಮೇಲೆತ್ತಿದ್ದಾನೆ ಅಂತ ಅನ್ಸುತ್ತೆ. ಆ ಕಾರಣಕ್ಕೆ ಅಭಿನಂದನೆಗಳು ಸಲ್ಲಲೇಬೇಕು. ಎಸ್, ಥ್ಯಾಂಕ್ ಯು ಸೋ ಮಚ್ ಚಕ್ರವರ್ತಿ ಸೂಲಿಬೆಲೆ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಸುದ್ದಿ ಮುಂದುವರಿಯತ್ತೆ ಚಿಕ್ಕ ಬ್ರೇಕ್ನ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.